ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಈ ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಮುಂದಿನ 7 ದಿನಗಳಲ್ಲಿ ಬರೋ ಮೆಸೇಜ್ ಯಾರ ಕಡೆಯಿಂದ ಆಗಿರುತ್ತೆ, ನಿಮಗೆ ಏನೋ ಒಂದು ಮೆಸೇಜಸ್ನ ಕೊಡ್ತಾ ಇದ್ದಾರೆ 7 ಡೇಸ್ ಒಳಗಡೆ. ಏನು ಮೆಸೇಜಸ್ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ 7 ಡೇಸಲ್ಲಿ, ಯಾವ ರೀತಿಯ ಮೆಸೇಜಸ್ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ. ಜನರಲ್ ರೀಡಿಂಗ್ ಆಗಿದೆ. ನಿಮಗೆ ರೆಸೊನೇಟ್ ಆದರೆ ಪ್ಲೀಸ್ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ರೀಡಿಂಗ್ ತಲುಪಿ. ಮುಂದಿನ 7 ದಿನಗಳಲ್ಲಿ ಕಾರ್ಡ್ ಬಿದ್ದೋಗಿದೆ. ಏನು ಮೆಸೇಜಸ್ ಇದೆ 7 ಡೇಸ್. ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂತಹ ವ್ಯಕ್ತಿಗಳಿಂದ ನಿಮ್ಮ ಮೈಂಡಲ್ಲಿ ಎಮೋಷನಲ್ ಆಗಿ ಯಾರು ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ, ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಮತ್ತು ಒಂದಿಷ್ಟು ರೊಮ್ಯಾಂಟಿಕ್ಕಾಗಿ ಯೋಚನೆ ಮಾಡ್ತಾ ಇದ್ದೀರಾ, ಇವ್ರ ಕಡೆಯಿಂದ ಒಂದು ರೀತಿಯಲ್ಲಿ ಮೆಸೇಜಸ್ ನಿಮಗೆ ಸಿಗ್ತಾ ಇದೆ. ಮತ್ತು ಕೆಲವರು ವೆಯ್ಟ್ ಮಾಡ್ತಾ ಇರ್ಬೋದು, ಪ್ರೀತಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಬ್ಯಾಲೆನ್ಸನ್ನು ಮಾಡ್ತಾ ಇರ್ಬೋದು, ತುಂಬ ಹರ್ಟ್ ಆಗಿರ್ಬೋದು. ನಿಮಗೆ ಇವರಿಂದ ಏನೋ ನಿಮಗೆ ಮೆಸೇಜಸ್ ಸಿಗುತ್ತೆ, ಒಂದು ಕಾಲ್ ಬರೋದಾಗಿರ್ಬೋದು, ಏನೋ ಒಂದು ಮೆಸೇಜ್ ಸಿಗುವಂಥ ಚಾನ್ಸಸ್ಗಳಿದೆ. ಬಟ್ ಇವಾಗ ನಿಮ್ಗೆ ಹೇಳಬೇಕು ಅಂದರೆ ಈ ಒಂದು ಪರ್ಟಿಕ್ಯುಲರ್ ಕಾರ್ಡ್ ಯಾರಿದ್ದೀರ, ದಯವಿಟ್ಟು ನೀರನ್ನು ಜಾಸ್ತಿ ವೇಸ್ಟ್ ಮಾಡಬೇಡಿ. ಆದಷ್ಟು ಒಂದಿಷ್ಟು ವೈಟ್ ಕಲರ್, ಸಿಲ್ವರ್ ಕಲರ್ ಕ್ಲಾತನ್ನು ವೇರ್ ಮಾಡಿ, ಒಂದಿಷ್ಟು ಶಾಂತವಾಗಿ ಇರೋ ಒಂದಿಷ್ಟು ಲೈಟ್ ಕಲರ್ ಇರುವಂಥ ಬಟ್ಟೆಗಳನ್ನು ಧರಿಸಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನೀವು ಪಾಸ್ಟಲ್ಲಿ ಯಾರೋ ಒಂದು ಲೇಡಿಗೆ ನಾವು ಹರ್ಟ್ ಮಾಡಿದ್ದೀರಾ, ಅದರ ಪರಿಣಾಮ ಒಂದಿಷ್ಟು ಕರ್ಮ ಫಲಗಳನ್ನು ಅನುಭವಿಸ್ತಾ ಇರ್ಬೋದು. ಬಟ್ ದಯವಿಟ್ಟು ಅದನ್ನು ಯೂಸ್ ಮಾಡೋದ್ರಿಂದ ಅದನ್ನು ಯೂಸ್ ಮಾಡೋದ್ರಿಂದ ಈ ರೀತಿ ಚಿಕ್ಕ ಪುಟ್ಟದ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಒಂದಿಷ್ಟು ನಿಮ್ಮ ಕನೆಕ್ಷನ್ ಏನು ದೂರ ಇತ್ತು ಅದು ಹತ್ತಿರ ಆಗುವಂಥ ಚಾನ್ಸಸ್ ಇದೆ ಅಂತ ಇದೆ. ಮತ್ತು ನೆಕ್ಸ್ಟು ಏನಂತ ಅಂದರೆ, ಒಂದು ರೀತಿಯಲ್ಲಿ ಕೆಲಸ ಇಲ್ಲ, ಮತ್ತು ಕೆಲವ್ರಿಗೆ ತುಂಬ ಪ್ರೆಷರ್ ಜಾಸ್ತಿ ಆಗಿದೆ. ತುಂಬ ಪ್ರೆಷರ್ ಅಂದರೆ ಅವರು ಒಂದು ರೀತಿ ಅಗ್ರೆಸಿವ್ ಆಗಿಬಿಟ್ಟಿರೋದು, ಮತ್ತು ಒಂದು ರೀತಿಯಲ್ಲಿ ಅವರು ಪಾಸ್ಟ್ ಬಗ್ಗೆ ತುಂಬ ನೆನಪು ಮಾಡಿಕೊಂಡು ಅವರ ಎನರ್ಜಿ ವೈಸ್ ತುಂಬ ಡ್ರಾಪ್ ಡೌನಲ್ಲಿ ಇರುವಂಥದ್ದು. ಈ ಥರ ಸಿಚುವೇಶನ್ಗಳು ಮುಂದಿನ ದಿನಗಳಲ್ಲಿ 7 ಡೇಸಲ್ಲಿ ಬರ್ಬೋದು. ಬಟ್ ಡೋಂಟ್ ವರಿ, ನಿಮ್ಮ ಥಿಂಕಿಂಗ್ ಏನಿದೆ ಒಂದು ರೀತಿಯಲ್ಲಿ ಅದನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಪೂರ್ ಅನ್ನೋದನ್ನು ಕಡಿಮೆ ಮಾಡ್ಕೊಳ್ಳಿ. ನೀವು ಒಂದು ರೀತಿಯಲ್ಲಿ ಸದ್ಯಕ್ಕೆ ನಾನು ಏನು ವರ್ಕ್ ಮಾಡಬೇಕು, ಏನು ಪ್ರೆಷರ್ ಇದೆ, ಅದೆಲ್ಲ ಪೆಂಡಿಂಗ್ ಇದೆ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅನ್ನೋದ್ರ ಕಡೆ ಹೆಚ್ಚು ಗಮನನ ಕೊಡಿ. ಮತ್ತು ರೆಡ್ ಕಲರ್, ಆರೆಂಜ್ ಕಲರ್ ಮತ್ತು ಈ ಥರ ಕ್ಲಾತ್ಗಳನ್ನು ನೀವು ವೇರ್ ಮಾಡೋದ್ರಿಂದ ಒಂದು ಲಕ್ ಕಲರ್, ಒಂದು ಲಕ್ಕಿ ನಿಮ್ಮ ಜೀವನಕ್ಕೆ ಬರ್ಬೋದು, ಲಕ್ ಜೀವನಕ್ಕೆ ಬರ್ಬೋದು ಅಂತ ಇದೆ. ಮತ್ತು ಹನುಮಾನ್ನ ಒಂದು ರೀತಿಯಲ್ಲಿ ವಿಸಿಟ್ ಮಾಡಿ, ಟೆಂಪಲ್ಗೆ ಹೋಗಿ ಬನ್ನಿ. ಅಲ್ಲಿಗೆ ಹೋಗಿ ಬರೋದ್ರ ಮುಖಾಂತರ, ಮತ್ತು ನಿಮ್ಮ ಬ್ರದರ್ ಯಾರಿದ್ದಾರೆ, ಹೆಲ್ಡರ್ ಬ್ರದರ್ ಯಾರಿದ್ದಾರೆ ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಕೂತ್ಕೊಂಡು ಅವ್ರಿಗೇನಾದರೂ ಹರ್ಟ್ ಮಾಡೋದು ಇದನ್ನು ಮಾಡಿಬಿಡಿ ಅಂತ ಕೂಡ ಇದೆ. ಒಂದಿಷ್ಟು ಪ್ರೆಷರ್ಗಳು, ಟೆನ್ಷನ್ಗಳು, ಜವಾಬ್ದಾರಿಗಳು ಜಾಸ್ತಿ ಇದ್ದರೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಬನ್ನಿ. ರೆಡ್ ಇಲ್ಲ ಆರೆಂಜ್ ಡ್ರೆಸ್ಗಳನ್ನು ಜಾಸ್ತಿ ವೇರ್ ಮಾಡ್ಕೊಳ್ಳಿ. ಈ ವಾರದಲ್ಲಿ ತುಂಬ ಸ್ಟ್ರೆಸ್ ಆಗುವಂಥ ಸಾಧ್ಯತೆ ಇದೆ. ಪಾಸ್ಟಿನ ಬಗ್ಗೆ ಯೋಚನೆ ಮಾಡಿಕೊಂಡು ಈಗಿನ ದಿನಗಳನ್ನು, ಕೆಲಸಗಳನ್ನು ಪೆಂಡಿಂಗ್ ಇಡುವಂಥ ಸಾಧ್ಯತೆಗಳು ಕೂಡ ಇದೆ. ದಯವಿಟ್ಟು ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಬಂದಿರುವಂಥದ್ದು. ಮತ್ತು ಒಂದು ರೀತಿಯಲ್ಲಿ ಒಂದಿಷ್ಟು ನೆಗೆಟಿವಿಟಿಗಳು ನಿಮಗೆ ಕಾಡೋದಕ್ಕೆ ಸ್ಟಾರ್ಟ್ ಆಗ್ಬೋದು. ಅಂದರೆ ನಿಮ್ಮ
ಹಿಂದೆ ಮುಂದೆ ಓಡಾಡ್ತಾ ಇರುವಂಥ ನೆಗೆಟಿವಿಟಿಗಳು ಈ ವಾರ ನಿಮ್ಮನ್ನು ಏನೋ ಒಂದು ರೀತಿಯಲ್ಲಿ ನೆಗೆಟಿವ್ ಥಾಟ್ಸ್ ಮುಖಾಂತರ ಆಗಿರ್ಬೋದು, ಕನಸಿನ ಮುಖಾಂತರ ಆಗಿರ್ಬೋದು, ಒಂದು ರೀತಿಯಲ್ಲಿ ಅಟ್ರ್ಯಾಕ್ಷನ್ ಮಾಡೋದು ಫೋನ್ ಮುಖಾಂತರ ಆಗಿರ್ಬೋದು, ಏನೋ ಒಂದು ಅಡಿಕ್ಟ್ ಆಗೋ ರೀತಿಯಲ್ಲಿ ಮಾಡುವಂಥದ್ದು ಇದೆ. ಈ ಒಂದು ವಾರದಲ್ಲಿ ತುಂಬ ಅಡಿಕ್ಟ್ ಆಗಿಬಿಡ್ತೀರ. ಯಾವುದು ವಿಚಾರ, ಫೋನ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಸ್ಮೋಕ್ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ನೆಗೆಟಿವ್ ಚಟಗಳು ಏನಿರುತ್ತೆ ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡ್ತೀರ. ದಯವಿಟ್ಟು ಅದನ್ನು ಒಂದು ರೀತಿಯಲ್ಲಿ ಆ ನೆಗೆಟಿವಿಟೀಸ್ ಏನಿದೆ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಬೇಕು, ಒಂದು ಇಂಪ್ರೂವ್ಮೆಂಟ್ನ ಕಾಣಬೇಕು ಇನ್ನು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಮತ್ತು ಇಲ್ಲಿ ಒಂದು ಫ್ರೆಶ್ ಮೂಡ್ಗೆ ಬರಬೇಕು ನೀವು. ಹಾಗಾಗಿ ಎನಿಥಿಂಗ್ ಯಾವುದೇ ರೀತಿಯಲ್ಲಿ ಕಲರ್ ಇದೇ ಬೇಕು ಅದೇ ಬೇಕು ಅಂತ ಇರಲ್ಲ. ಬಟ್ ಬ್ಲ್ಯಾಕ್ ಕಲರ್ನ ದಯವಿಟ್ಟು ಅವಾಯ್ಡ್ ಮಾಡಿ, ಕೇರ್ಫುಲ್ಲಾಗಿರಿ. ಯಾಕಂತ ಅಂದರೆ ಒಂದು ರೀತಿ ನೆಗೆಟಿವಿಟಿ ಇರೋದ್ರಿಂದ ಒಂದು ರೀತಿಯಲ್ಲಿ ಕೇರ್ಫುಲ್ಲಾಗಿ ಸದ್ಯಕ್ಕೆ ನೀವು ಒಂದು ಡ್ರೈವಿಂಗಲ್ಲಿ ಕೇರ್ಫುಲ್ಲಾಗಿರಬೇಕು. ಇಲ್ಲಾಂದರೆ ಒಂದಿಷ್ಟು ಅವಘಡಗಳು ಸಂಭವಿಸ್ಬೋದು. ಡ್ರೈವಿಂಗಲ್ಲಿ, ರೈಡಿಂಗಲ್ಲಿ ದಯವಿಟ್ಟು ತುಂಬಾ ಕೇರ್ಫುಲ್ಲಾಗಿ ಇರಿ ಅಂತ ಬಂದಿರುವಂಥದ್ದು. ಮತ್ತು ಸಿಲ್ವರ್ ಕಲರ್ ಚೈನನ್ನು ನೀವು ಹೇರ್ ಮಾಡಿ ಒಂದಿಷ್ಟು, ಇಲ್ಲಾಂದರೆ ಹಾಗಲ್ಲ ನೀವು ನೆಕ್ ಎಲ್ಲ ನನಗೆ ಆ ಥರ ಇಷ್ಟ ಇಲ್ಲ ಅನ್ನೋರು ದಯವಿಟ್ಟು ಅವರ ಪಾಕೆಟಲ್ಲಾದ್ರೂ ಕೂಡ ಒಂದು ಸಿಲ್ವರ್ ರಿಂಗ್ ಆಗಿರ್ಬೋದು, ಸಿಲ್ವರ್ಗೆ ಏನು ಸಂಬಂಧಪಟ್ಟಿರೋದಿದೆ, ಬೆಳ್ಳಿಗೆ ಸಂಬಂಧಪಟ್ಟಿರೋದನ್ನು ಅದನ್ನು ಒಂದು ಪಾಕೆಟಲ್ಲಿ ಹಾಕೊಳ್ಳೋದು ಮುಖಾಂತರನೂ ಕೂಡ ಒಂದು ರೀತಿಯಲ್ಲಿ ಬದಲಾವಣೆಗಳು ಆಗುತ್ತೆ. ಒಂದಿಷ್ಟು ನೆಗೆಟಿವಿಟೀಸ್ ಕೂಡ ದೂರ ಮಾಡುತ್ತೆ. ಎಲ್ಲೋ ಸಡನ್ನಾಗಿ ಹೋಗುವಂಥ ಸಿಚುವೇಶನ್ ಬರ್ಬೋದು. ದಯವಿಟ್ಟು ಈ ವಾರದಲ್ಲಿ ಡ್ರೈವಿಂಗ್ ಅವಾಯ್ಡ್ ಮತ್ತು ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ದಯವಿಟ್ಟು. ಓಕೆ. ಮತ್ತು ಒಂದಿಷ್ಟು ಸ್ಟ್ರಗಲಿಂಗ್ ಇರುತ್ತೆ ಈ ವಾರ. ಒಂದಿಷ್ಟು ಸ್ಲೋ ಹೋಗ್ತಾ ಇರುತ್ತೆ. ನಿಮ್ಮ ಲೇಜಿನೆಸ್ ಇರ್ಬೋದು, ನಿಮ್ಮ ಐಡಿಯಾಸ್ ಇರ್ಬೋದು, ಸರಿಯಾಗಿ ವರ್ಕ್ ಆಗದೆ ಇರ್ಬೋದು, ಡಿಲೇ ಆಗೋದಿರ್ಬೋದು. ಈ ಥರ ಒಂದು ರೀತಿಯಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡೋದ್ರೂ ಕೂಡ ಮಾಡ್ಕೊಳ್ಳೋಕ್ಕಾಗದಿರುವಂಥ ಒಂದಿಷ್ಟು ಕಷ್ಟಪಟ್ಟು ಮೇಲೆ ಬರುವಂಥ ಸಿಚುವೇಶನ್ಗಳು ನಿಮಗೆ ಬರ್ಬೋದು. ಹಂಗಾಗಿ ಒಂದಿಷ್ಟು ಅವಾಯ್ಡ್ ಮಾಡಬೇಕಾಗಿರುವಂಥದ್ದು ಬ್ಲ್ಯಾಕ್ ಆ್ಯಂಡ್ ಬ್ಲೂ ಕಲರ್ಸ್ನ ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ಮೆಡಿಟೇಷನ್ ಮಾಡ್ಕೊಳ್ಳಿ. ಏನು ಡಿಸ್ಟರ್ಬ್ ಮಾಡ್ತಾ ಇದೆ ನೀವು ಯಾವ ವಿಚಾರವಾಗಿ ಅಂತ ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದರೆ ಒಂದು ರೀತಿಯಲ್ಲಿ ಅದಕ್ಕೆ ಹಂಗಾಗಿ ಒಂದಿಷ್ಟು ಕೆಲವ್ರಿಗೆ ನೀವು ಹೆಲ್ಪ್ ಮಾಡಿ. ಮತ್ತು ಒಂದು ಹ್ಯಾಂಡ್ ಕರ್ಚಿಪ್ ಕೊಡೋದಾಗಿರ್ಬೋದು, ಇಲ್ಲ ನಿಮ್ಮ ವ್ಯಕ್ತಿಗಳಿಗಾಗಿರ್ಬೋದು, ಯಾರೋ ಪರ್ಸನ್ಗೆ ಒಂದು ಹ್ಯಾಂಡ್ ಕರ್ಚಿಪ್ನ ಸಹಾಯ ಮಾಡಿ. ಒಂದಿಷ್ಟು ಕರ್ಮಗಳು ಈ ವಾರದಲ್ಲಿ ಒಂದು ಸ್ವಲ್ಪ ರಿಟರ್ನ್ ಆಗುತ್ತೆ ಅಂತ ಇದೆ. ಹಾಗಾಗಿ ಅದ್ರ ಕಡೆ ಹೆಚ್ಚು ಗಮನನ ಕೊಡಿ ಅಂತ ಬಂದಿರುವಂಥದ್ದು. ತುಂಬ ಕಾಂಪ್ಲಿಕೇಶನ್ ಏನು ಸಿಚುವೇಶನ್ಗಳನ್ನ ಕೆಲವರು ಎದುರಿಸ್ತಾ ಇದ್ರಿ, ಈ ವಾರದಲ್ಲಿ ಒಂದು ಕಾಂಪ್ಲಿಕೇಶನ್ ಏನಿತ್ತು, ಒಂದು ಎಫರ್ಟ್ ಏನಿತ್ತು, ಅದಕ್ಕೆ ತಕ್ಕ ಒಂದು ಪ್ರತಿಫಲಗಳು, ಸಕ್ಸಸ್ಗಳ ಎಫರ್ಟ್ ಏನಿತ್ತು, ನಿಮಗೆ ಸಕ್ಸಸ್ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಸಕ್ಸಸ್ ಪಡ್ಕೊಳ್ಬೇಕು ಅನ್ನೋದು ಏನಿತ್ತು, ಅದು ಈ ಒಂದು ವಾರದಲ್ಲಿ ನಿಮ್ಗೆ ಏನೋ ಒಂದು ರೀತಿ ಗೋಚರ ಆಗುತ್ತೆ ಅಂತ ಬಂದಿದೆ. ಟ್ರಾವೆಲಿಂಗ್ ಇದೆ, ಗ್ರೋತ್ ಇದೆ, ಮತ್ತು ಹೈ ಲೆವೆಲಲ್ಲಿ ಒಂದು ರೀತಿಯಲ್ಲಿ ಒಂದು ಹೈ ಲೆವೆಲ್ಲಾಗಿ ಥಿಂಕ್ ಮಾಡಿದ್ದಂಥ ವ್ಯಕ್ತಿಗಳಿಗೆ ಒಂದು ಹೈ ಪ್ರೊಫೆಷನಲ್ಲಾಗಿ ಒಂದಿಷ್ಟು ಸಕ್ಸಸ್ಗಳು ಸಿಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಇದು ನಿನ್ನ ತುಂಬ ಒಂದು ರೀತಿಯಲ್ಲಿ ನೀವೇನು ಅಂದ್ಕೊಳ್ತೀರ ಈ ವಾರ ಆಲ್ಮೋಸ್ಟ್ ಅದೆಲ್ಲವೂ ಕೂಡ ನಡೆದು ಹೋಗ್ಬಿಡುತ್ತೆ ಈ ವರ್ಷದಲ್ಲಿ. ಈ ವಾರದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಗುರುಗಳಿಂದ ಬ್ಲೆಸ್ಸಿಂಗ್ ಪಡ್ಕೊಳ್ತೀರಾ, ತಾಯಿಯಿಂದ ಅಂದರೆ ನೀವು ನಂಬಿರುವಂಥ ದೇವರಿಂದ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತೀರಾ. ಈ ವಾರದಲ್ಲಿ ಒಂದು ರೀತಿಯಲ್ಲಿ ಮ್ಯಾಜಿಕ್ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಳ್ತೀರಾ ಅದು ಆಗ್ತಾ ಹೋಗುತ್ತೆ ಈ ವಾರದಲ್ಲಿ ಅಂತ ಬಂದಿರುವಂಥದ್ದು. ಇನ್ನೂ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಯೆಲ್ಲೋ ಕಲರ್ಸ್ ಶೇಡ್ ಇರುವಂಥ ಡ್ರೆಸ್ಗಳನ್ನು ಹಾಕ್ಕೊಳ್ಳೋದ್ರಿಂದ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಮತ್ತು ಒಂದಿಷ್ಟು ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ಗುರುಗಳಿಂದ ಅಥವಾ ದೊಡ್ಡವರಿಂದ ಬ್ಲೆಸ್ಸಿಂಗ್ಸ್ನ ಪಡ್ಕೊಂಡಿದ್ದಲ್ಲಿ ನಿಮ್ಮ ಅಂದ್ಕೊಂಡಿರುವಂಥ ಕೆಲಸಗಳು ಇನ್ನೂ ಚೆನ್ನಾಗಿ ತುಂಬ ವರ್ಕ್ ಮಾಡುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಈ ಒಂದು ವಾರದಲ್ಲಿ ಕೆರಿಯರ್ ಕಡೆ ಹೆಚ್ಚು ಗಮನ ಕೊಡುವಂಥದ್ದು, ತುಂಬ ಇಲ್ಲಿ ಫೋಕಸ್ ಮಾಡುವಂಥದ್ದು ಜಾಬ್ ವಿಚಾರವಾಗಿ, ಕೆರಿಯರ್ ವಿಚಾರವಾಗಿ,
ಮತ್ತು ಒಂದು ಪ್ರಮೋಷನ್ ಸಿಗುವಂಥ ಚಾನ್ಸಸ್ಗಳು ಕೂಡ ಇದೆ. ರೆಸ್ಪೆಕ್ಟ್ ಸಿಗುತ್ತೆ. ನೀವು ಹೋಗ್ತಾ ಇರುವಂಥ ಕೆಲಸದಲ್ಲಿ ತುಂಬ ವರ್ಕ್ ಇದ್ರೂ ಒಂದು ರೆಸ್ಪೆಕ್ಟ್ ಸಿಗುತ್ತೆ. ಒಂದು ರೀತಿಯಲ್ಲಿ ಕೆಲವ್ರಿಗಿಲ್ಲಿ ಜೆಲಸಿ ಫೀಲ್ ಕೂಡ ಆಗ್ಬೋದು ನಿಮ್ಮನ್ನು ನೋಡಿ. ಈ ಒಂದು ವರ್ಕಲ್ಲಿ ತುಂಬ ಒಂದು ರೀತಿಯಲ್ಲಿ ತುಂಬ ಸ್ಟ್ರಾಂಗಾಗಿ ನಿಲ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಒಂದು ಸ್ಟ್ರಾಂಗಾಗಿ ನಿಲ್ತೀರಾ, ಒಂದು ರೀತಿಯಲ್ಲಿ ಒಂದು ಮ್ಯಾನೇಜ್ಮೆಂಟ್ ವೈಸ್ ತುಂಬ ಕ್ಲಿಯರಾಗಿ ನಡೆಸ್ಕೊಂಡು ಹೋಗ್ತೀರಾ. ಏನೇ ಕೆಲಸ ಇರ್ಬೋದು, ಮನೆ ಇರ್ಬೋದು, ಆಫೀಸ್ ಇರ್ಬೋದು, ಒಂದು ರೀತಿಯಲ್ಲಿ ಔಟ್ಸೈಡ್ ಆಗಿರುವಂಥದ್ದು, ಫ್ರೆಂಡ್ಸ್ ಮಧ್ಯೆ ಆಗಿರ್ಬೋದು, ಎಲ್ಲ ಅದ್ರ ಕಡೆಯೂ ಕೂಡ ಒಂದು ರೀತಿಯಲ್ಲಿ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಏನಾದರೂ ನೀವು ಸಕ್ಸಸ್ ಇನ್ನೂ ತುಂಬ ಚೆನ್ನಾಗಿ ಎಫರ್ಟ್ ಆಗಬೇಕು ನಿಮ್ಮ ಜೀವನದಲ್ಲಿ, ಒಂದು ರೀತಿಯಲ್ಲಿ ಸಕ್ಸಸ್ ನಿಮ್ಮ ಜೀವನದಲ್ಲಿ ನಿಮ್ಮ ಎಫರ್ಟಿಗೆ ತಕ್ಕಂಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಅಂದರೆ ದಯವಿಟ್ಟು ಡೈಮಂಡ್ ಎಲೆಕ್ಟ್ರಾನಿಕ್ ಏನಿರುತ್ತೆ ಅದನ್ನು ದಯವಿಟ್ಟು ವೇರ್ ಮಾಡಬೇಡಿ. ಕೆರಿಯರ್ ಸಕ್ಸಸ್ ಇದೆ, ಒಂದು ದುಡ್ಡು ಜಾಸ್ತಿ ಆಯಿತು, ಅದಾಯಿತು, ಇದೆ ಅಂತ ನೋಡೋದಿದ್ರೆ ಕೆಲವರು ಇಲ್ಲಿ ಡೈಮಂಡ್ ತೊಗೊಳ್ಳೋರಿರ್ತಾರೆ. ದಯವಿಟ್ಟು ಡೈಮಂಡ್ನ ಎಚ್ಚರಿಕೆಯಿಂದ ತೊಗೊಳ್ಳಿ. ಅದನ್ನು ವೇರ್ ಮಾಡಬೇಕು ಅಂದರೆ ಇದೇ ರೀತಿ ಮಾಡಬೇಕು ಅಂತ ಕಂಡೀಷನ್ ಇದೆ. ಅದನ್ನು ತೊಗೊಂಡು ಏನೋ ಹೆಡವಟ ಮಾಡ್ಕೊಳ್ತೀರಾ ಅಂತ ಇದೆ. ಅದನ್ನು ತೊಗೊಳ್ಬೇಕಾದ್ರೆ ಹೆಚ್ಚು ಗಮನ ಕೊಟ್ಟು ಮುಂದುವರಿರಿ ಅಂತ ಬಂದಿರುವಂಥದ್ದು. ಫ್ರೆಂಡ್ಸ್ಗಳು ಸಿಗುವಂಥದ್ದು, ಹಳೆ ಫ್ರೆಂಡ್ಸ್ಗಳು ಸಿಗುವಂಥದ್ದು, ಮೀಟ್ ಮಾಡುವಂಥದ್ದು, ಕನೆಕ್ಷನ್ ಆಗುವಂಥದ್ದು, ನಿಮ್ಮ ಪಾರ್ಟ್ನರ್ ನಿಮಗೆ ಬರುವಂಥದ್ದು, ಮತ್ತು ಓಲ್ಡ್ ಫ್ರೆಂಡ್ಸ್ ನಿಮಗೆ ಸಿಗ್ತಾ ಇದ್ದಾರೆ, ಮೀಟ್ ಮಾಡ್ತಾ ಇರುವಂಥದ್ದು, ಮತ್ತು ಫೈನಾನ್ಷಿಯಲಿನೂ ಕೂಡ ತುಂಬ ಗೇನ್ ಆಗ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಆ್ಯಪಲ್ ಕಲರ್ ಅಂತ ಬಟ್ಟೆಗಳನ್ನು ನೀವು ಯೂಸ್ ಮಾಡ್ಬೋದು. ಒಂದು ವೈಟ್ ಕಲರ್ ಅಂದರೆ ಮಿಲ್ಕ್ ವೈಟ್ ಬರುತ್ತಲ್ಲ ಆ ಥರ, ಪಿಂಕ್ ಕಲರ್, ಇದೆಲ್ಲ ನಿಮ್ಮ ಜೀವನಕ್ಕೆ ಅಂದರೆ ಒಂದು ರೀತಿಯಲ್ಲಿ ಪಿಂಕ್ ಕಲರ್ನ ಒಂದು ಗುಡ್ ಲಕ್ ನಿಮ್ಮ ಜೀವನಕ್ಕೆ ತಂದುಕೊಡುತ್ತೆ ಅಂತ ಬಂದಿರುವಂಥದ್ದು. ದುರ್ಗಾಮಾತೆಯ ಬ್ಲೆಸ್ಸಿಂಗ್ಸ್ನ ತಗೊಳ್ಳಿ. ನೀವು ಅಂದ್ಕೊಂಡಿರುವಂಥದ್ದು ಇನ್ನೂ ಕೆಲಸಗಳಲ್ಲಿ ಅಡೆತಡೆ ಬರೆದಿರೋ ರೀತಿಯಲ್ಲಿ ತಾಯಿ ರಕ್ಷಣೆ ಮಾಡ್ತಾಳೆ ಅಂತ ಬಂದಿರುವಂಥದ್ದು. ತುಂಬ ರೊಮ್ಯಾಂಟಿಕ್ ಇರುತ್ತೆ ಈ ವಾರ ನಿಮ್ಮ ಜೀವನದಲ್ಲಿ. ಒಂದು ರೀತಿ ರೊಮ್ಯಾಂಟಿಕ್ ಆಗಿ ಒಂದು ಪರ್ಫೆಕ್ಟಾಗಿ ಡೇ ಸ್ಟಾರ್ಟ್ ಆಗುತ್ತೆ. ಈ ವಾರ ನಿಮ್ಗೊಂದು ರೀತಿಯಲ್ಲಿ ಪರ್ಫೆಕ್ಟ್ ಡೇ ಇದು ಅನ್ನೋ ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಒಂದು ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಕೆರಿಯರ್ ವಿಚಾರ ಆಗಿರ್ಬೋದು, ಜಾಬ್ ವಿಚಾರ ಆಗಿರ್ಬೋದು, ಬ್ಲೆಸ್ಸಿಂಗ್ ವಿಚಾರ ಆಗಿರ್ಬೋದು, ತುಂಬ ಎಲ್ಲವೂ ಕೂಡ ಒಂದು ಪರ್ಫೆಕ್ಟಾಗಿ ಈ ವಾರ ನಿಮ್ಮ ಜೀವನದಲ್ಲಿ ಇರುತ್ತೆ. ಬಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದಂಥ 3 ಕಾರ್ಡ್ಗಳೇನಿತ್ತು ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿದರೆ ನೀವು ಈ ವಾರ ತುಂಬ ಒಂದು ರೀತಿ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಬಂದಿರುವಂಥದ್ದು. ನೀವು ಆ್ಯಕ್ಚುಲಿ ಒಂದು ಬ್ರೈಟ್ ಕಲರ್ಗಳನ್ನ ಎನಿ ಕಲರ್ಸ್ ಆಗಿರ್ಬೋದು, ಒಂದು ಬ್ಯೂಟಿಫುಲ್ ಕಲರ್ಸ್ ಏನಿದೆ, ಈ ಪಿಂಕ್, ಪರ್ಪಲ್, ಬ್ಲೂ, ಈ ಥರ ಸಮಥಿಂಗ್ ಏನು ಕಲರ್ಸ್ ಇದೆ, ಗ್ರೀನ್, ಈ ಥರ ಎಲ್ಲ ಇದೆಯಲ್ಲ, ಅದನ್ನ ಒಂದು ಸ್ಟ್ರಾಂಗ್ ಕಲರಾಗಿ ಚೂಸ್ ಮಾಡಿಕೊಂಡ್ರೆ, ಒಂದು ಸ್ಟ್ರಾಂಗ್ ಅಂದರೆ ಒಂದು ರೀತಿಯಲ್ಲಿ ಬ್ರೈಟ್ ಕಲರ್ಗಳನ್ನು ಹಾಕ್ಕೊಳ್ಳೋದ್ರಿಂದನೂ ಕೂಡ ಒಂದು ರೀತಿ ಬ್ಯೂಟಿಫುಲ್ಲಾಗಿ ನೀವು ಕಾಣಿಸ್ತೀರಾ. ರೆಡ್ ಕಲರ್ ಆಗಿರ್ಬೋದು, ಈ ಥರದ್ದೇನಾದರೂ ಯೂಸ್ ಮಾಡೋದ್ರಿಂದನೂ ಕೂಡ ಒಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರ ಅಂತ ಬಂದಿರುವಂಥದ್ದು. ನಿಮ್ಮ ಒಂದು ಪಾರ್ಟ್ನರ್ ಏನಿದೆ, ನಿಮ್ಮ ರಿಲೇಷನ್ಶಿಪ್ಗೆ ಈ ವಾರದಲ್ಲಿ ಒಂದು ಗಿಫ್ಟ್ ಸಮ್ವನ್ ಏನಾದರೂ ಸರಿ, ಒಂದು ನಿಮ್ಮ ಪಾರ್ಟ್ನರ್ಗೆ, ನಿಮ್ಮ ರಿಲೇಷನ್ಶಿಪ್ಗೆ ಒಂದು ಗಿಫ್ಟ್ ಮುಖಾಂತರ ಏನಾದರೂ ಕೊಡಿ. ಈ ವಾರ ತುಂಬ ಒಂದು ರೀತಿಯಲ್ಲಿ ಖುಷಿಯಾಗಿರ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇಲ್ಲಿ 1 ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. 1 3 ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. 1 3 2 1 1 ಈ ನಂಬರ್ಸ್ ಏನೋ ಇಂಪಾರ್ಟೆಂಟ್ ಸಮಥಿಂಗ್ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.